ಮನೆಗಳನ್ನ ಕಳೆದುಕೊಂಡು 84 ನಿರಾಶ್ರಿತರ ಕುಟುಂಬಗಳು ಧರಣಿ ಸತ್ಯಾಗ್ರಹಕ್ಕೆ ಈಗ ಛಲವಾದಿ ಟಿ ನಾರಾಯಣಸ್ವಾಮಿ ಅವರು ಎಂಟ್ರಿ ಕೊಟ್ಟಿದ್ದಾರೆ. ರಾಜಕೀಯ ಆಟ ಅಟ್ಟಹಾಸಕ್ಕೆ ಸಿಂದಗಿ ನಗರ ಸಾಕ್ಷಿಯಾಗಿದೆ. ತಹಶೀಲ್ದಾರ್ ಕಚೇರಿಯಲ್ಲಿ ಧರಣಿಯಲ್ಲಿ ನಿರತರಾದಂತಹ 84 ಕುಟುಂಬಗಳಿಗೆ ಸಂಬಂಧಪಟ್ಟಂತಹ ದಾಖಲೆಗಳನ್ನ ಜಮೀನಿನ ಮಾಹಿತಿಯನ್ನ ಪಡೆದು ನೇರವಾಗಿ ಡೆಮಾಲಿಷನ್ ಮತ್ತು ಧರಣಿ ನಿರತ ಸ್ಥಳಕ್ಕೆ ಆಗಮಿಸಿದ್ರು. ಈ ವಿಚಾರವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಚೀಫ್ ಸೆಕ್ರೆಟರಿ ಜೊತೆ ಮಾತನಾಡುತ್ತೇನೆ ಹಾಗೂ ತಪ್ಪಿಸ್ಥರು ಜೈಲಿಗೆ ಹೋಗುವವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತದೆ ಎಂದರು. ಇನ್ನು ನ್ಯಾಯಾಲಯಕ್ಕೆ ಸುಳ್ಳು ಹೇಳಿ ತಪ್ಪು ದಾಖಲೆಯನ್ನ ತೋರಿಸಿ 84 ಕುಟುಂಬಗಳ ಬದುಕನ್ನ ಕಿತ್ತುಕೊಂಡಿದ್ದೀರಿ. ನಮ್ಮ ಪ್ರಶ್ನೆಗಳಿಗೆ ನಿಮ್ಮ ಬಳಿ ಉತ್ತರವಿಲ್ಲ ಅಂತ ಅವರು ಮಾತನಾಡಿದರು. ನಾನು ಇವತ್ತು ಸಿಂದಗಿಗೆ ಬಂದಿರತಕ್ಕಂಥದ್ದು ಏನಾಗಿದೆಯೋ ನೋಡ್ಲಿಕ್ಕೆ. ಆ ಸ್ಥಳವನ್ನ ಹೋಗಿ ಏನು ಡೆಮಾಲಿಷ್ ಮಾಡಿದಾರೋ ಅದನ್ನ ನೋಡಿದ್ರೆ ಹೃದಯ ಕಿತ್ತು ಬರ್ತದೆ ಕೈಗೆ. ಇಂಥ ಅನ್ಯಾಯವನ್ನ ಯಾರು ಕಟುಕರು ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕಲ್ಲಿನಂತ ಮನೆಗಳನ್ನ ಬೆಳೆಸಿದ್ದಾರೆ. ಇದರಲ್ಲಿ ತಪ್ಪು ಯಾರ್ದು? ಅಲ್ಲಿಂದ ಪ್ರಶ್ನೆ ಪ್ರಾರಂಭ ಆಗುತ್ತೆ. ಮುನ್ಸಿಪಾಲಿಟಿ ಆ ಜಮೀನನ್ನ ಖರೀದಿ ಮಾಡ್ತದೆ, ತಗೊಳ್ತಕ್ಕಂಥ ಸಂದರ್ಭದಲ್ಲಿ ಅದರಲ್ಲಿ 10 ಎಕರೆ 35 ಗುಂಟೆ ಜಮೀನದು. ಒರಿಜಿನಲ್ ಪೇಪರ್ ಅಲ್ಲಿ 10 ಎಕರೆ 35 ಗುಂಟೆ ಇದೆ, 25 ಗುಂಟೆ ಇದೆ.